ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ಹೊಸ ವ್ಲಾಗ್ಗೆ. ನಿನ್ನೆ ಅಂಕೂ ಟಾರ್ಗೆಟ್ ಕಂಪ್ಲೀಟ್ ಆಗ್ಲಿಲ್ಲ. ಇವತ್ತು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ, ಆದಷ್ಟು ಟ್ರೈ ಮಾಡೋಣ. ಸೊ ಇವತ್ತು ಸ್ವಲ್ಪ ನಾನು ಲೇಟ್ ಆಗಿ ಬಂದ್ಬಿಟ್ಟೆ. ಕಾರಣ ಏನಪ್ಪಾ ಅಂತಂದ್ರೆ ಫ್ರೆಶ್ ಅಪ್ ಆಗಿ ಕೈ ನೋವು ಎಲ್ಲ ಕಮ್ಮಿ ಮಾಡ್ಕೊಂಡು ಬಿಸಿ ಬಿಸಿ ನೀರಿನ ಸ್ನಾನ ಮಾಡ್ಕೊಂಡು ಇವಾಗ ಬಂದಿದ್ದೀನಿ. ಫಸ್ಟ್ ಡ್ಯೂಟಿನೂ ಕೂಡ ಕಂಪ್ಲೀಟ್ ಆಗಿದೆ. ಮಾಡ್ಕೊಂಡು ಜಸ್ಟ್ ಇವಾಗ ಬಂದು ವೇಟಿಂಗು ಯಾವ್ದಾದ್ರು ಡ್ಯೂಟಿ ಬರುತ್ತಾ ಅಂತ. ಫಸ್ಟ್ ಡ್ಯೂಟಿ 200 ರೂಪಾಯಿ ಮಾಡ್ಕೊಂಡೆ. ಅದಾದ್ಮೇಲೆ ಯಾವ್ದು ಡ್ಯೂಟಿಗಳು ಅಷ್ಟೊಂದು ಬೀಳ್ತಾ ಇಲ್ಲ. ನೋಡೋಣ, ಸ್ವಲ್ಪ ವೇಟ್ ಮಾಡೋಣ, ಯಾವ್ದಾದ್ರು ಬಂತು ಅಂತಂದ್ರೆ ಟಕ್ ಅಂತ ಹಾಕೊಂಡು ಹೋಗೋಣ. ಸೊ ಇವತ್ತು ನೋಡೋಣ ಆದಷ್ಟು ಟಾರ್ಗೆಟ್ ಕಂಪ್ಲೀಟ್ ಆಗುತ್ತೋ ಇಲ್ವೋ, 2000 ರೀಚ್ ಆಗುತ್ತೋ ಇಲ್ಲ 30 ಡ್ಯೂಟಿ ಕಂಪ್ಲೀಟ್ ಆಗುತ್ತೋ ಹೇಳಕ್ಕಾಗಲ್ಲ. ಆದಷ್ಟು ನಮ್ ಕಡೆಯಿಂದ ನಾವು ಟ್ರೈ ಮಾಡೋಣ ಅಲ್ವಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. 10:25 ಬಂದಿರೋದು 10:32 ಆಗಾಗ ಬಂತು. ಪ್ಯಾಸೆಂಜರ್ ನೋಡಿದ್ರೆ ಕಾಲ್ ಮಾಡುವಂತವನೇ ರೆಸ್ಪಾನ್ಸೇ ಮಾಡ್ತಾ ಇಲ್ಲ. ಏನ್ ಮಾಡೋದು? 5 ಸರಿ ಕಾಲ್ ಮಾಡ್ರೆ ಆಲ್ಮೋಸ್ಟ್ 4-7 ನಿಮಿಷದಿಂದ ವೈಟಿಂಗು, ನೋ ರೆಸ್ಪಾನ್ಸ್. ಇನ್ನೇನ್ ಮಾಡ್ತೀರಾ, ಕ್ಯಾನ್ಸಲ್ ಮಾಡ್ಕೊಂಡು ಹೋಗೋದೆ. 10:25 ಕಾಲ್ ಮೀ ಅಂತ ಮೆಸೇಜ್ ಮಾಡೋದು. ಕಾಲ್ ಮಾಡಿದ್ರೆ ಫೋನ್ ಪಿಕ್ ಮಾಡ್ತಾ ಇಲ್ಲ. ಬರಲ್ಲ, ಪ್ಯಾಸೆಂಜರ್ ಅಂತೂ ಬರಲ್ಲ, ಕನ್ಫರ್ಮ್. ಕಾಲ್ ಕಟ್ ಮಾಡ್ತವ್ರೆ. ಕ್ಯಾನ್ಸಲ್ 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 ಕ್ಯಾನ್ಸಲ್. ರೈಡರ್ ಡಿಡಂಟ್ ಶೋ ಅಪ್. ಸೊ ಬನ್ನಿ ನೋಡೋಣ, ಬೇರೆ ಯಾವ್ದಾದ್ರು ಡ್ಯೂಟಿ ಬೀಳುತ್ತೆ ಅಂತ. ಹಾಕಲ್ಲ, 10 ನಿಮಿಷ ಆಗ ಬಂತು, ಯಾವ್ದು ಡ್ಯೂಟಿ ಬೀಳ್ತಾ ಇಲ್ಲ. ನೋಡೋಣ ಬನ್ನಿ, ಸಿಕ್ಕರೆ ಸರಿ, ಸಿಗ್ಲಿಲ್ಲ ಅಂತ ಏನು ಮಾಡಕ್ ಆಗಲ್ಲ. ಕಾಲಿನೇ ಒಯ್ತಾ ಇರೋದು. ಲೋಕಲ್ ಡ್ಯೂಟಿ ಅದನ್ನು ಇಲ್ಲ, ಲಾಂಗ್ ಡ್ಯೂಟಿ ಅದನ್ನು ಇಲ್ಲ. ನೋಡೋಣ ಯಾವ್ದು ಸಿಗುತ್ತೆ ಅದು ಜೈ ಅನ್ಕೊಂಡು ಒಯ್ತಾ ಇರೋದು. ಫೋಟೋ ಕೊಡ್ಬೇಕು, ಹಾಕಿದೀನಿ ಯೂಟ್ಯೂಬ್ ಅಲ್ಲಿ. ನೋಡಲ್ಲ, ನಮ್ಮ ಅಂಕಲ್ ಸಿಕ್ರು, ಡ್ಯೂಟಿಗಳು ಇಲ್ಲ ಅಂತ ಟೀ ಕುಡಿಯಕ್ ಹೋಗ್ತಾ ಇದೀವಿ. ಏನಂಕಲ್ ಹಿಂಗಾದ್ರೆ ಡ್ಯೂಟಿ 50 ರೂಪಾಯಿ ಡ್ಯೂಟಿನೂ ಬೀಳ್ತಾ ಇಲ್ವೇ? ಬೀಳ್ತಾ ಇಲ್ಲ. ನೋಡೋಣ ಬನ್ನಿ, ಟೀ ಕುಡಿಯೋ ಫಸ್ಟ್. ಹೇಳಿ ಏನ್ ಸರ್, 10,000 ಆಗೋವರೆಗೂ ಇರಿ, ಆಗ್ಲಿ 10-15 ಓದ್ತಾ ಇರ್ಲಿ ಕಲೆಕ್ಷನ್, ಆಮೇಲೆ ಕೊಡೋಣ ಒಂದೇ ಸತಿ. ಏನ್ ಬಿಸ್ನೆಸ್ ಇಲ್ಲ, ಏನಿಲ್ಲ, ಏನ ನಾವು ಇದು ನಮ್ ಟೈಗರ್ಗೆ ಕಲೆಕ್ಷನ್ ಪರವಾಗಿಲ್ಲ. ಎಲ್ಲ ನಾವು ಜಾಸ್ತಿ ಡ್ಯೂಟಿಗಳು ಆಗ್ತಾ ಇಲ್ಲ. ಇಲ್ಲ. 15,000 ಆಗ್ಲಿ ಬಿಡ್ರಿ, ಒಂದೇ ಸರಿ ಕೊಟ್ಬಿಡ, ಪುಣ್ಯನೇ ಸಾಲ. ಇನ್ನ ನಾವೇನ್ ಮಾಡಕ್, ಒಂದೇ ಸರಿ ಕೊಟ್ಬಿಡ. ಒಂದೇ ಸರಿ ಕೊಡೋಣ, ಗೊತ್ತಿದ್ರೆ ಕೊಡೋಣ, ಸತ್ರೆ ರಜಾ ಮಾಡ್ರಿ ಅಷ್ಟೇ. ಮಣ್ಣಾಕಿ 3 ಅಡಿ. ಮೊನ್ನೆ ಜನವರಿ 26 ಒಂದು ವಿಡಿಯೋ ಮಾಡಿದ್ವಲ್ಲ, ಅದ್ರಲ್ಲಿ ಒಂದ್ ಮಾತು ಬಂತು. ಏನಂತಂದ್ರೆ ನನ್ಗೆ 6 ತಿಂಗಳು, ಅವ್ರಿಗೆ 3 ತಿಂಗಳು, ಒಬ್ರಿಗೆ 5 ತಿಂಗಳು ಅಂತ. ಅದಕ್ಕೆ ಮತ್ತೆ ಸಾರಾಯಿ ಪ್ಯಾಕೆಟ್ ಅನ್ನೋದಕ್ಕೆ ಬೆಜ್ಜನ್ ಬೈತವನೆ. ಅನ್ನ ಮಾಡೋದು ವಿಡಿಯೋ ಗೊತ್ತಾಗಲ್ವೇ ನನಗೆ, ಏನು ಬಂದಿದೀವಿ ಅದ್ರ ಬಗ್ಗೆ ಮಾತ್ರ ಮಾತಾಡ್ಬೇಕು ಅಂತ. ಇಷ್ಟ ಬಡಿ ಟೀ ಕುಡ್ಕೊಂಡು ಡ್ಯೂಟಿನ ಆನಲ್ಲೇ ಐತೆ. ಡ್ಯೂಟಿಗಳು ಬೀಳ್ತಾ ಇಲ್ಲ. ಯಾವ್ದು ನಮ್ಮ ಆಯ್ತು 511 ರೂಪಾಯಿ ಮಾಡಿದೀರಾ? ಹಾಕಲ್ಲ, ಹಾಕ್ತೀನಿ. ನಾನು 42, ಅವರು 511, ನಮ್ದೊಂದು 50 ರೂಪಾಯಿ. ಇದು 50 ರೂಪಾಯಿ ಅಷ್ಟೇ. ಬನ್ನಿ ಟೀ ಕುಡ್ಕೊಂಡು ಹೋಗೋಣ. ಒಂದು ಡ್ಯೂಟಿ ಬೀಳ್ತಾ ಇಲ್ಲಲ್ಲ, ಏನ್ ಮಾಡೋದು ಹೇಳಿ? ಒಂದು 50 ರೂಪಾಯಿದು ಹೋಗ್ಲಿ, 60 ರೂಪಾಯಿದು ಹೋಗ್ಲಿ, ಯಾವ್ದಾದ್ರು ಡ್ಯೂಟಿನೇ ಬೀಳ್ತಾ ಇಲ್ಲ. ಮಾಟರಾಜ ಅರುಣ್ ಅವ್ರ ಫೋನ್ ಹಾಕಿದ್ರು, ಅವ್ರನ್ನ ಪಿಕಪ್ ಮಾಡಕ್ ಹೋಗ್ತಾ ಇದೀನಿ. ಎಲ್ಲರೇ ಹೋಗ್ತಾ ಇದೀನಿ ಅಂತ. ಓ ಚಟಿ ಹಾಕೊಂಡ್ ಬರ್ತವ್ರಿ. ಅಲ್ಲ, ಅವರಲ್ಲ ನೋಡಿದೀನಿ ಹಿಂದೆ ಅವ್ರೆ. ಅವರು ಮತ್ತೆ ಇನ್ನೊಬ್ರು ನಡ್ಕೊಂಡು ಹೋಗ್ತವ್ರೆ. ನಮ್ದೇ ನಡೀರಿ ಸರ್, ನಿಮ್ದೆ ಆರಾಮಾಗೈತೆ ನೋಡಿ ಸರ್. ನಮ್ದ ಏನ್ ಆರಾಮಾಗೈತೆ ಅಲ್ಲ, ನಡ್ರಿ ಸರ್. ಅಲ್ಲಿ ಇಷ್ಟ ಬಂದ ಡ್ಯೂಟಿಗೆ ಬರ್ಬೋದು, ಇಷ್ಟ ಇಲ್ಲ ಅಂತಂದು ತಿಂಗಳಿಗೆ ಪೇಮೆಂಟ್ ಆದ್ರೂ ಬರುತ್ತೆ ಡ್ಯೂಟಿಗೆ ಹೋದ್ರೆ. ನಮ್ದು ಅದು ಏನು ಇಲ್ಲ, ನಮ್ದು ಅದೇನು ಇಲ್ಲ. ದುಡಿಬೇಕು ತಿನ್ಬೇಕು. ನಾವು ದುಡಿಬೇಕು ತಿನ್ಬೇಕು ಸರ್. ಅಲ್ಲಿ ನೋಡಿ, ಇವಾಗ ಯಾಮಾರಿ ಇವಾಗ ಫೋನ್ ಹಾಕಿ ಕರೆದ್ರೆ ಮಕ ತೊಳಿದ್ರೆ ತಿಕ್ಕ ತೊಳ್ರೆ ಪಟ್ಟಂದ್ ರೆಡಿಯಾಗಿ ಹೋಗ್ಬೇಕಿಲ್ಲ. ಲೆಫ್ಟ್ ಹಾಕಿ ಇಲ್ಲೇ ಹಾಕಿ. ಅದು ಯಾವ್ದೋ ಗಾಡಿ ಹೋಗ್ತೈತೆ, ಚಾರ್ಜಿಂಗ್ ಗಾಡಿ. ಬನ್ನಿ ನೋಡೋಣ, ಪ್ಯಾಸೆಂಜರ್ ಇದ್ರೆ ಬಿಟ್ಬಿಡೋಣ, ಇಲ್ಲ ಅಂತಂದ್ರೆ ಒಂದ್ ವಿಡಿಯೋ ಮಾಡೋಣ. ಬನ್ನಿ, ಸೈಡ್ ಹಾಕು ಅಣ್ಣ, ಸೈಡ್ ಹಾಕೋಣ. ಒಂದ್ ನಿಮಿಷ ಸೈಡ್ ಹಾಕ್ತೀರಾ? ನೋಡೋಣ ಗಾಡಿನ ಅಣ್ಣ. ಒಂದ್ಸಾರಿ ಗಾಡಿ ನೋಡ್ಬೇಕು, ಸ್ವಲ್ಪ ನೋಡ್ಬೋದಾ? ನೋಡಕ್ ಬಿಡಲ್ವಾ? ಬಿಡಿ ಅಣ್ಣ, ಫುಲ್ ಬಿಜಿ. ಅದು ಚಾರ್ಜಿಂಗ್ ಗಾಡಿ. ನಮ್ ಟೈಗರ್ ಅವರು ಈ ರೀತಿ ಮಾಡಿಸ್ತೀನಿ ಅಂತವ್ರೆ. ಅದನ್ನ ನೋಡೋಣ ಅಂತಂದ್ರೆ ಅಣ್ಣ ಬಿಲ್ಡಪ್ ನೋಡ್ರಿ. ಇಲ್ಲ ಅವ್ರ ಮಾತಾಡ್ಬೇಕ ಇಲ್ವಾ, ತಲೆ ಹಿಂಗಲ್ಲ ಆಡಿಸ್ತಾರ ನೋಡ್ರಿ ಅವ್ರು. ಆಯ್ತು ಬಿಡಿ ಸರ್. ಏನ್ ಲೈನ್ ಬರ್ಸಿದ್ಯಾ ಗುರುವೆ, ಸೂಪರ್. ಯಾವತ್ತು ಅಂದುಕೊಂಡಂಗಲ್ಲ ಜೀವನ, ಹೊಂದಿಕೊಂಡಂಗೆ ಜೀವನ. 100% ನಿಜ. ಈ ರೀತಿ ಲೈನ್ ಬರ್ಸಿರ್ತಾರಲ್ಲ, ಸಖತ್ತಾಗಿ ಬರ್ಸಿರ್ತಾರೆ.
ನಾನ್ ಬರ್ಸ್ಬೇಕು ಅಂತ ಆಸೆ, ಬಟ್ ನನಗೆ ಸ್ವಲ್ಪ ಯುನೀಕ್ ಆಗಿ ಬರ್ಸೋಣ ಅಂತ ಇದು. ಮೊನ್ನೆ ಒಂದು ಮೆಜೆಸ್ಟಿಕ್ ಅಲ್ಲಿ ಒಂದ್ ನೋಡ್ದೆ, ಏನ್ ಸಖತ್ತಾಗಿ ಬರ್ಸಿದ ಗೊತ್ತಾ ಅವ್ನ ಹಿಂದೆ. ಅದು ವಿಡಿಯೋ ಮಾಡ್ಕೋಬೇಕು ಅಂತಂದ್ರೆ ಅಷ್ಟಲ್ಲಿ ಗಾಡಿ ಪಾಸ್ ಆಗ್ಬಿಡ್ತು, ಪ್ಯಾಸೆಂಜರ್ ಇದ್ರು ಪಾಸ್ ಆಗ್ಬಿಡ್ತು. ಏನ್ ಬರ್ಸಿದ್ರು ಗೊತ್ತಾ, ಅನ್ನೋರೆಲ್ಲ ಅನ್ನ ಹಾಕಲ್ಲ, ಮದುವೆ ಆಗೋ ಅನ್ನೋರೆಲ್ಲ ಮಗಳನ್ನ ಕೊಟ್ಟು ಮದುವೆ ಮಾಡಿಸ್ಕೊಡಲ್ಲ. ಸಖತ್ತಾಗಿ ಬರ್ಸಿದ್ರು ಗುರುವೆ ಲೈನು. ನಮ್ಮ ಆಟೋದವ್ರ ತಲೆಯಲ್ಲಿ ಒಂದೊಂದಲ್ಲ ಗುರುವೆ, ಸಖತ್ ಲೈನ್ ಬರ್ತವೆ. ಸರ್ ನೋಡೋಣ, ಡ್ಯೂಟಿ ಆನ್ ಅಲ್ಲಿ ಐತೆ, ಡ್ಯೂಟಿಗಳು ಕೂಡ ಬೀಳ್ತಾ ಇಲ್ಲ, ಇನ್ನು ಉಳಿದಿದ್ದೆಲ್ಲದನ್ನು ಆನ್ ಮಾಡೋಣ. ಇವಾಗ ಟೈಮ್ ಬಂದ್ಬಿಟ್ಟು 12 ಗಂಟೆ ಮಾಡೋಣ, ಸ್ವಲ್ಪ ವೆಯ್ಟ್ ಮಾಡೋಣ. ಯಾಕಂದ್ರೆ ತುಂಬಾ ಜನ ವೆಯ್ಟ್ ಮಾಡ್ತಾವ್ರ ಆಲ್ರೆಡಿ, ಡ್ಯೂಟಿಗಳು ಇಲ್ಲ ಅಂತ. ಅದ್ರಲ್ಲಿ ನಾವು ವೆಯ್ಟ್ ಮಾಡೋಣ. ಅಲ್ಲಿತ್ತಲ್ಲ ಲೈನು, ಅಂದುಕೊಂಡಂಗೆಲ್ಲ ಜೀವನ ಅಲ್ಲಾಗುದು, ಅಂದುಕೊಂಡಂಗೆ ಜೀವನ, ಅಂದ್ಕೊಂಡು ಹೋಯ್ತಾ ಇರೋದು ಸಖತ್ತಾಗಿ. ಲೈಕ್ ಓಲಾ ಹೊಡಿಯೋಡಿ ಗೇಟ್, ಅಯ್ಯೋ 49 ರೂಪಾಯಿ ಡ್ಯೂಟಿನೂ ಬೀಳಿಲ್ಲ. ಅನದರ್ ಡ್ರೈವರ್ ಹೊಟ್ಟೆ ಚುರು ಅಂತೈತೆ, ಹೊಟ್ಟೆಗೆ ಏನಾದ್ರು ಹಾಕೊಳ್ಳೋಣ ಬನ್ನಿ, ಅಲ್ಲೇ ಟೌನಲ್ಲಿ ಹೋಗಿ ಹಾಕೊಂಡ್ ಬರೋಣ. ಲಾಸ್ಟ್ ಬಾರಿಗೆ ಮಾಡಿದ್ದು 12:37, ಟೈಮ್ ಬಂದ್ಬಿಟ್ಟು 1:12. ತುಂಬಾ ಹೊತ್ತಾಯ್ತು, ಯಾವ್ದು ಡ್ಯೂಟಿಗಳು ಬೀಳ್ತಾ ಇಲ್ಲ. ವೆಯ್ಟ್ ಮಾಡ್ತಾ ಇದೀನಿ, ಯಾವ್ದಾದ್ರು ಸಿಗುತ್ತೆ ಅಂತ. ಡ್ಯೂಟಿನೇ ಬೀಳ್ತಾ ಇಲ್ಲ. ಊಟನೂ ಆಯ್ತು, ಎಲ್ಲ ಮಾಡ್ಕೊಂಡೆ. ನಂತರನೇ ತುಂಬಾ ಜನ ಕಾಯ್ತವ್ರೆ, ತುಂಬಾ ಹೊತ್ತಿಂದ ಡ್ಯೂಟಿಗಳು ಬೀಳ್ತಾ ಇಲ್ಲ. ಯಾಕೋ ಡೌಟ್. 8 ಡ್ಯೂಟಿ ಮಾಡಿದೀನಿ, 716 ರೂಪಾಯಿ 1 ಗಂಟೆ. ನೋಡೋಣ ಎಷ್ಟಾಗತ್ತೆ ಅಷ್ಟು ಮಾಡಕ್ ಟ್ರೈ ಮಾಡೋಣ. ಕೂತು ನಿದ್ದೆ ಎಳಿತೈತೆ, ನೋಡೋಣ ಟ್ರೈ ಮಾಡೋಣ ಬನ್ನಿ. 1 ಗಂಟೆ 12ರಿಂದ ಕೂತಿದೀನಿ, 12 ನಿಮಿಷದಿಂದ ಕೂತಿದೀನಿ. ಇವಾಗ ಬಂದಿತ್ತು ಫಸ್ಟ್ ಡ್ಯೂಟಿ. ಇಷ್ಟೊತ್ತು ಡ್ಯೂಟಿ ಇಲ್ಲ, ಆಟೋಗಳು ನೋಡಿ ಹೆಂಗ್ ನಿಂತಿದಾವೆ. ಡ್ಯೂಟಿಗೋಸ್ಕರನೇ ವೆಯ್ಟಿಂಗ್. ಎಲ್ಲ ಡ್ಯೂಟಿಗಳು ಬೀಳ್ತಾ ಇಲ್ಲ. ಕಾದು ನನಗಂತೂ ಸಾಕಾಗೋಯ್ತು, ನಿತ್ಯ ಎಳಿತಾ ಇತ್ತು. ಇವಾಗ ಸುಮ್ನೆ ಹಿಂದೆ ಹೋಗಿ ಮಲ್ಕೊಂಡ್ ಬಿಡೋಣ ಅನ್ನಂಗ್ ಆಗ್ಬಿಟ್ಟಿದ್ದು. ಬೇಡ, ನೋಡೋಣ ಲೋಕಲ್ 50 ರೂಪಾಯಿ ಡ್ಯೂಟಿನೂ ಬೀಳ್ತಾ ಇಲ್ಲ. ನೋಡೋಣ, ಮಾನ್ಯತಾ ಕಡೆ ಹೋಗೋಣ. ಒಂದು ಡ್ಯೂಟಿ ಬಿದ್ದೈತಿ ಮಾನ್ಯತಾ ಕಡೆ, ಅದನ್ನೇ ಹಾಕೊಂಡು ಹೋಗ್ತಾ ಇದ್ವಿ. ಹಿಂಗಾದ್ರೆ ಕಷ್ಟ ಆಗುವ ಡ್ಯೂಟಿ, ತುಂಬಾ ಕಷ್ಟ ಆಗಲ್ಲ ಈ ರೀತಿ ಇದ್ರೆ. ಏನ್ ಹೇಳೋದು, ಒಂದು ಡ್ಯೂಟಿ ಬೀಳ್ತಾನೆ ಇಲ್ಲ. ಕಾದು ಸಾಕಾಯ್ತು, ಇಷ್ಟೊತ್ತಿಂದ ಕಾಯ್ತಾ ಇದೀನಿ. ನೋಡೋಣ, ಇದೇ ರೀತಿ ಬಿಸ್ನೆಸ್ ಆದ್ರೆ ಬೇರೆ ಎಲ್ಲಾದ್ರೂ ಕೆಲಸ ಹುಡುಕಿದೀನಿ. ತಿಂಗಳಿಗೆ 20,000 ಸ್ಯಾಲ್ರಿ, ಗಾಡಿ ಓಡಿಸೋದು, ಅದನ್ನ ಮಾಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದೀನಿ. ಆಗಲ್ಲ, ಇದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ. ಆಟೋದಲ್ಲಿ ದುಡಿಮೆ ಆಗತ್ತೆ ಅಂತ ನಂಬ್ಕೊಂಡಿದ್ರೆ ಆಗಲ್ಲ. ಸೊ ಪಾರ್ಟ್ ಟೈಮ್, ಅದು ಫುಲ್ ಟೈಮ್ ಆಗುತ್ತೆ. ಆಟೋನ ಪಾರ್ಟ್ ಟೈಮ್ ಮಾಡ್ಬೇಕು ಇರೋಂತ ಕಮಿಟ್ಮೆಂಟ್ ಗಳಿಗಾಗಿ. ಆದಷ್ಟು ನೋಡೋಣ. ಕೆಲಸ ಕೇಳಿದೀನಿ, ಹೇಳ್ತೀನಿ ಅಂತ ಹೇಳಿದಾರೆ. ಹೇಳಿದ್ರಂತಂದ್ರೆ ಡ್ರೈವಿಂಗ್ ಕೆಲಸಕ್ಕೆ ಶಿಫ್ಟ್ ಆಗಿ ಇದನ್ನ ಆಟೋನ ಪಾರ್ಟ್ ಟೈಮ್ ಸಾಯಂಕಾಲ ಮೇಲೆ ಎಷ್ಟಾಗುತ್ತೆ ಅಷ್ಟು ದುಡ್ಕೊಳ್ಳೋ ಹಾಗೆ ಏನೋ ಒಂದು ವ್ಯವಸ್ಥೆನ ಮಾಡ್ಕೋಬೇಕು. ನನಗಿರುವಂತ ಇವಾಗಿನ ಸಿಚುವೇಶನ್ ಅಲ್ಲಿ ಇದೊಂದೇ ಆಪ್ಷನ್ ನನ್ಗೆ ಉಳಿದಿರೋದು. ಅದು ಬಿಟ್ರೆ ಆಟೋನು ಬಿಟ್ಟು ಬೇರೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಮೂಮೆಂಟ್ ಅಲ್ಲಿ ಇದೀನಿ. ಬಟ್ ನೋಡೋಣ ಯಾವ್ದಾಗುತ್ತೋ ಅದು. ಎಲ್ಲದಕ್ಕೂ ಜೈ ಅನ್ಕೊಂಡು ಹೋಗೋಣ ಅಲ್ವಾ. ಸೀದಾ ಮನೆಗೆ ಬಂದೆ, ಏನಕ್ಕಂದ್ರೆ ಡ್ಯೂಟಿಗಳು ಬೀಳ್ತಾ ಇಲ್ಲ. ಅದಕ್ಕೆ ರೋಡಲ್ಲಿ ಹೋಗಿ ಮಲಗೋದಕ್ಕಿಂತ ಮನೆಗೆ ಬಂದು ಮಲಗೋದೇ ಬೆಸ್ಟ್. 15:47 3 ಗಂಟೆಗೆ ಬಂದಿದ್ದು. 3 ಗಂಟೆಯಿಂದ ಡ್ಯೂಟಿನ ಆನಲ್ಲೇ ಇಟ್ಕೊಂಡಿದ್ದೆ. ಒಂದ್ ಡ್ಯೂಟಿ ಬಂತು, ಕರ್ಕೊಂಡ್ ಬಂದ್ಬಿಟ್ಟೆ. 4:15 ಆಗ್ಬಿಟ್ಟು, ಒಂದು ಸೌಂಡ್ ಇಲ್ಲ. ಒಂದು ಲೋಕಲ್ 50 ರೂಪಾಯಿ ಡ್ಯೂಟಿನೂ ಇಲ್ಲ ಇವತ್ತು. ಇದೇ ರೀತಿ ಆಯ್ತು ಅಂತಂದ್ರೆ ಮುಗಿ, ಯಾವ್ದಾದ್ರು ಪಾರ್ಟ್ ಟೈಮ್ ನೋಡ್ಕೋಬೇಕು ಕೆಲಸ. ಇದೇ ರೀತಿ ಇದ್ರೆ ನಮ್ ಕಮಿಟ್ಮೆಂಟ್ ಕ್ಲಿಯರ್ ಆಗಲ್ಲ. ಆಟೋದವ್ರ ಕಷ್ಟ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಏನು ಮಾತಾಡೋರೇ ಇಲ್ಲ. ಸಂಘಟನೆಗಳಕ್ಕೂ ಸೈಲೆಂಟ್ ಆಗಿಬಿಟ್ಟಿದಾವ್, ಯಾರು ಏನು ಮಾತಾಡ್ತಾ ಇಲ್ಲ. ಮಾತಾಡ್ತಾ ಇರೋದು ಒಂದೇ, ಅದನ್ನ ಹೇಳ್ಬಿಟ್ರೆ ಅದಂತೂ ಕಾಂಟ್ರವರ್ಸಿ ಆಗ್ಬಿಡ್ತೀವ. ಬೇಡ, ಕಾಂಟ್ರವರ್ಸಿ ಹೇಳ್ಕೊಳ್ಳೋ ಮೂಮೆಂಟ್ ಅಲ್ಲಕ್ಕೂ ನಾನಿಲ್ಲ ಗುರುವೆ. ನಂದೇ 1000 ತೂತು. ಅದಕ್ಕೆ ಸುಮ್ಮನೆ ಇದೀನಿ. ಯಾರು ಹೆಂಗಾದ್ರೂ ಮಾಡ್ಕೊಂಡಿರ್ಲಿ, ನಾನಂತೂ ಮಾತಾಡೋದಿಲ್ಲ. ಟೋಟಲ್ ದುಡಿಮೆ ಬಂದ್ಬಿಟ್ಟು 8 ಟ್ರಿಪ್ 1042 ರೂಪಾಯಿ ಮಾಡಿದೀನಿ. ಇಷ್ಟು ಮಾಡಕ್ ನಂಗಂತೂ ಹರಿದು ಬಾಗ್ಲಾಯ್ತು. ನೋಡೋಣ, ಇನ್ನು ಟೈಮ್ ಐತೆ. 8-9 ಗಂಟೆ ತನಕ ಎಷ್ಟಾಗುತ್ತೆ ಗೊತ್ತಿಲ್ಲ. ಟ್ರೈ ಮಾಡೋಣ ಆದಷ್ಟು. ನಿದ್ದೆ ಬರ್ತೈತಿ, ನಿಜವಾಗ್ಲೂ ನಿದ್ದೆ ಬರ್ತೈತಿ. ಮನೆಗೆ ಹೋಗಿ ಊಟ ಗೀಟ ಮಾಡಿಲ್ಲ, ಸೀದಾ ಅಂಗಡಿ ಹತ್ರ ಬಂದೆ. ಅಂಗಡಿ ಹತ್ರನೇ 1 ಅವರ್ ಕೂತಿದ್ದೆ. ಡ್ಯೂಟಿ ಬರುತ್ತೆ ಅಂತ ಯಾವ್ದು ಬೀಳಿಲ್ಲ. ಯಾವ್ದೋ ಒಂದ್ ಬಂತು, ಹಾಕೊಂಡ್ ಬಂದೆ. ಇವಾಗ ಇಲ್ಲಿ ಕೂತಿದೀನಿ, ಇಲ್ಲಿನೂ ಯಾವ್ದು ಬೀಳ್ತಾ ಇಲ್ಲ. ನೋಡೋಣ, ಇಲ್ಲಿಂದ ಎಲ್ಲಿ ಖಾಲಿ ಹೋಗ್ತೀವಿ. ಕಾದು ನನಗಂತೂ ಸಾಕಾಗೋಯ್ತು. ಟೈಮ್ ಬಂದ್ಬಿಟ್ಟು 5 ಗಂಟೆ, ಪೀಕ್ ಅವರ್ ಸ್ಟಾರ್ಟ್ ಆಗೈತೆ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಇದೇ ರೀತಿ ಆದ್ರೆ ಮಾನ್ಯತಾ ಬ್ಯಾಕ್ ಗೇಟ್ ಹತ್ರ ಇದೀನಿ, ಯಾವ್ದಾದ್ರು ಡ್ಯೂಟಿ ಬರುತ್ತೆ ಅಂತ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಏನು ಮಾಡೋದು? ನಾ ಓಲಾ, ನಾ ಊಬರ್, ನಾ ರ್ಯಾಪಿಡೋ, ನಮ್ಮ ಯಾವ್ದ್ರಲ್ಲೂ ಡ್ಯೂಟಿ ಬೀಳ್ತಾ ಇರೋದು. ಇವ್ರಿಗೆ ಚೆನ್ನಾಗಿ ದುಡಿಮೆ ಆಗ್ತಾ ಇರೋದು, ನಮಗಿಲ್ಲ. 3 ಲಕ್ಷ ಬಂಡವಾಳ ಹಾಕಿ ಹಚ್ಚೋದೊಂದೇ ಬಾಕಿ. ಇವಾಗ ನೋಡೋಣ, ಸಿಕ್ಕರೆ ಮಾಡೋಣ, ಇಲ್ಲ ಅಂತ ಬಿಡೋಣ. AP ರಿಜಿಸ್ಟ್ರೇಷನ್ N60 ಗಾಡಿ, ಬೈಕ್ ಟ್ಯಾಕ್ಸಿನೇ ಅದು. ಇವಾಗ ಹೋಗಿದ್ದು ಹೊರ ರಾಜ್ಯದ ಗಾಡಿಗಳು ಬೈಕ್ ಟ್ಯಾಕ್ಸಿ ಮಾಡ್ಬೋದು. ರೂಲ್ಸ್ ರೆಗ್ಯುಲೇಷನ್ಸ್ ಯಾರಿಗೂ ಇಲ್ಲ, ನಮಗ್ ಮಾತ್ರ ರೂಲ್ಸ್. ಸಿಟಿ ಲಿಮಿಟ್ಸ್ ಇಂದ ಹೊರಗಡೆ ಹೋಗಾಗಿಲ್ಲ, ಹೋದ್ರೆ ಫೈನು. ಬೇರೆ ರಾಜ್ಯದ ಗಾಡಿಗಳು ಅಲ್ಲಿ ತೆರಿಗೆನ ಕಟ್ಟಿ ಈ ರಾಜ್ಯದಲ್ಲಿ ಓಡಿಸಬಹುದಾ ಅನ್ನೇ ಒಂದು ಕ್ವಶನ್. ಬೇರೆ ರಾಜ್ಯದ ಗಾಡಿಗಳು ಅಲ್ಲಿಯ ರಾಜ್ಯ ಸರ್ಕಾರಕ್ಕೆ ರಸ್ತೆ ತೆರಿಗೆನ ಕಟ್ಟಿ ನಮ್ಮ ರಾಜ್ಯದಲ್ಲಿ ಬಂದು ಗಾಡಿಗಳನ್ನ ಓಡಿಸಬಹುದಾ? ಇಲ್ಲ.
ರೂಲ್ಸೇ ಇಲ್ಲ. ಇಲ್ಲಿ ನೀವು ಓಡಿಸ್ಬೇಕು ಅಂತಂದ್ರು ಇಲ್ಲಿ ನೀವು ತೆರಿಗೆನ ಕಟ್ಲೇಬೇಕು. ಬಟ್ ಯಾರು ಹೇಳೋರಿಲ್ಲ. APTN KL MP MH DL WL ವೆಸ್ಟ್ ಬೆಂಗಾಲ್ ಒರಿಸ್ಸಾ ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ನಾವಂಕೂ ಏನು ಮಾತಾಡೋದಿಲ್ಲ ಅಷ್ಟೇ. ಸಂಘಟನೆಗಳೇ ಸೈಲೆಂಟ್ ಆಗಿರ್ಬೇಕಾದ್ರೆ ನಾನು ಗೋಡಲ್ಲಿ ಇರೋದನ್ನ ತಗೊಂಡು ನನ್ನ ಬ್ಯಾಕ್ ಇಟ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಅಲ್ವಾ. ಅಷ್ಟೇ. ಡ್ಯೂಟಿ ಬಂದ್ರೆ ಮಾಡೋಣ, ಇಲ್ವಾ ಹಮ್ಮಿಕೊಂಡ್ ಮನೆ ಕಡೆ ಹೋಗೋಣ. ಇಷ್ಟೇ ನಮ್ಮ ಹಣೆ ಬರ. ಇದು ನಂದು ಒಪ್ಪತ್ತಂದಲ್ಲ, ನಮ್ಮ ಬೆಂಗಳೂರಲ್ಲಿರೋ ಲಕ್ಷಾಂತರ ಜನ ಆಟೋ ಚಾಲಕರ ಗೋಳು ಈ ರೀತಿ ಇದೆ. ಯಾರು ಏನೋ ಹೇಳೋ ಆಗಿಲ್ಲ. ಡೀಟೇಲ್ ಆಗಿ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಬೇಡ ಸುಮ್ನಾಗಿದ್ದೀನಿ. ಮಾಡಿದ್ರೆ ನನ್ ಬ್ಯಾಕಿಗೆ ಹಚ್ಬಿಡ್ತಾರೆ ಲೈನ್ ಆಗಿ ಬಂದ್ಬಿಟ್ಟು. ಲಾಸ್ಟ್ ಬಾಡಿಗೆ ಮಾಡಿದ್ದು 6 ಗಂಟೆಗೆ. ಅದಾದ್ಮೇಲಿಂದ ಒಂದು ಡ್ಯೂಟಿ ಇಲ್ಲ. ಎಷ್ಟ್ ಮಾಡಿದೀನಿ ಎಷ್ಟೇ ಮಾಡಿರೋದು, ಬೇರೆ ಯಾವ ಆಪ್ ಅಲ್ಲೂ ಇಲ್ಲ. ಏನಕ್ಕಂತಂದ್ರೆ ಒಂದ್ ಡ್ಯೂಟಿ ಬಂತು ಅಂತ ಎಲ್ಲ ಆಫ್ ಮಾಡಿದೆ, ಅದನ್ನು ಕ್ಯಾನ್ಸಲ್ ಆಯ್ತು. ಹಿಂಗಾದ್ರೆ ಹೆಂಗೆ? ಆಗ್ತಾ ಇಲ್ಲ ಗುರುವೆ, ನನ್ ಕೈಯಲ್ಲಂತೂ ಆಗ್ತಾ ಇಲ್ಲ. ಸೀದಾ ಮನೆ ಕಡೆ ಹೋಯ್ತಾ ಇದೀನಿ. ಬೇಡ ಆಗ್ತಾ ಇಲ್ಲ ನನ್ ಕೈಯಲ್ಲಂತೂ. ಹಿಂಗಾದ್ರೆ ಮುಗೀತು ಕತೆ. ಡ್ಯೂಟಿಗಳಿದೆ ಕಮಿಟ್ಮೆಂಟ್ ಅಷ್ಟಿಷ್ಟಿಲ್ಲ ಇರೋದು. ವೆಜ್ ಕಮಿಟ್ಮೆಂಟ್ ಇದಾವೆ. ಅದನ್ನ ನೋಡಿದ್ರೆ ಡ್ಯೂಟಿಗಳು ಹಿಂಗ ಆಗ್ತಾ ಇದಾವೆ. ಅಲ್ಲ ಕೆಟ್ಟ ಕರೆ ಹಿಡ್ದೋಗ್ಬಿಟ್ಟೈತೆ. ಏನ್ ಮಾಡೋದು ಹೇಳಿ? ಏನು ಮಾಡಕ್ ಆಗಲ್ಲ, ಏನು ಮಾತಾಡಕ್ ಆಗಲ್ಲ. ಸುಮ್ನೆ ಮನೆ ಕಡೆ ಹೋಯ್ತಾ ಇದ್ದೀನಿ ಅಷ್ಟೇ. ನಮ್ಗೆ ಡ್ಯೂಟಿ ಬೀಳ್ತಾ ಇಲ್ಲ ಗುರು. ಅದಕ್ಕಾದ್ರೆ ನನಗಂತೂ ಸಾಕಾಗೋಯ್ತು. ಇಷ್ಟೇ 1287 ರೂಪಾಯಿ 11 ಟ್ರಿಪ್ ಮಾಡಿದೀನಿ. ಇವತ್ತಿನ ಡ್ಯೂಟಿ ಕತೆ ಮುಗೀತು. ನನಗೂ ಫುಲ್ ಮೂಡ್ ಆಫ್ ಆಗೋಗ್ಬಿಟ್ಟೈತೆ. ಡ್ಯೂಟಿಗಳು ಬೀಳ್ತಾ ಇಲ್ಲ. ಒಂದು ರೀಸನ್. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಚಾನಲ್ ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಆಗಲ್ಲ, ಡ್ಯೂಟಿಗಳು ಬೀಳ್ತಾ ಇಲ್ಲ. ಈ ರೀತಿ ಆದ್ರೆ ತುಂಬಾ ಕಷ್ಟ ಪಡ್ಕೋಬೇಕು. ಬೈ 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 ಬೈ. ಡ್ಯೂಟಿಗಳು ಇಲ್ಲ. ಯಾವ್ದಾದ್ರು ಬರುತ್ತೆ 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 ಅಂತ ಸ್ಕ್ರೀನ್ ನೋಡ್ಕೊಂಡು ಓಡಿಸ್ಬೇಕು ಗಾಡಿ. ಯಾವ್ದಾದ್ರು ಬರ್ತದೆ ಟ್ಯಾಕ್ ಅಂತ ಹಿಂಗ್ ಹಾಕೊಳ್ಳೋದು, ಟ್ಯಾಕ್ ಅಂತ ಹಿಂಗ್ ಹಾಕೊಳ್ಳೋದು. ಅದು ಬೀಳ್ತಾನೆ ಇಲ್ವೇ? ಅಷ್ಟೇ. ಇವತ್ತಿನ ದುಡಿಮೆ ಎಷ್ಟಾಯ್ತು? ಇವತ್ತಂಕೂ ಟಾರ್ಗೆಟ್ ಕಂಪ್ಲೀಟ್ ಆಗ್ಲಿಲ್ಲ, ದುಡಿಮೆನೂ ಕಂಪ್ಲೀಟ್ ಆಗ್ಲಿಲ್ಲ. ನೆನ್ನೆ ಆದ್ರೂ ಎಷ್ಟೋ ಒಂದ್ ಮಾಡ್ಕೊಂಡೆ. ಇವತ್ತಂಕೂ ಆ ಟಾರ್ಗೆಟ್ ರೀಚ್ ಆಗಕ್ ಆಗ್ಲಿಲ್ಲ. ಮನೆಗೆ ಹೋಗಿದ್ದೆ, ವಾಪಸ್ ಬಂದೆ. ನಾನು ಇಮಿಡಿಯೇಟ್ಲಿ ಬಂದಿದ್ದೀನಿ ಡ್ಯೂಟಿ ಮೇಲೆ. ಅಷ್ಟು ಟೈಮ್ ಬೇಡ ಅಂತ. ಬಟ್ ಅಷ್ಟೊಂದು ಆಗ್ಲಿಲ್ಲ ದುಡಿಮೆ. ಪರವಾಗಿಲ್ಲ, ನೋಡೋಣ. ನಾಳೆ ಆದಷ್ಟು ಟ್ರೈ ಮಾಡೋಣ ಡ್ಯೂಟಿ ಮಾಡಕ್ಕೆ. ಅಯ್ಯೋ, ನಾಳೆ ಅಂಗಡಿ ನೋಡ್ಕೋಬೇಕೆ. ನೋಡೋಣ ಮಧ್ಯಾಹ್ನ ತನಕ ಎಷ್ಟಾಗತ್ತೆ ಅಷ್ಟು ಡ್ಯೂಟಿಗಳನ್ನ ಮಾಡ್ಕೊಂಡು ಒಂದು ಅಂಗಡಿನ ನೋಡ್ಕೋಬೇಕು. ಅಮ್ಮ ಹೇಳಿದ್ದಾರೆ, ಅದನ್ನ ಮಾಡ್ಕೊಳ್ಳೋಣ. ಸೊ ಇಷ್ಟೇ ಇವತ್ತಿನ ನಮ್ಮ ದುಡಿಮೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.